ಎರಡನೇದು ಮೈ ಲೀಡರ್ ವಿಲ್ ಫಿಕ್ಸ್ ಎವ್ರಿಥಿಂಗ್. ಪೊಸೆಸ್ಡ್ ಪೀಪಲ್ ಅಂತ, ಅದು ಕನ್ನಡದಲ್ಲಿ ಹೇಳಿದ್ರೆ ಕರೆಕ್ಟಾಗಿ ಗೊತ್ತಾಗತ್ತೆ ನಿಮಗೆ. ಓಕೆ, ದ ಓನರ್, ದಿಸ್ ಈಸ್ ಮೈ ಕಂಟ್ರಿ, ಮೈ ಸ್ಟೇಟ್, ಮೈ ಟೌನ್, ಮೈ ವಿಲೇಜ್, ದಿಸ್ ಗವರ್ಮೆಂಟ್ ರನ್ಸ್ ಆನ್ ಮೈ ಟ್ಯಾಕ್ಸ್ ಮನಿ, ಐ ಆಮ್ ನಾಟ್ ಎ ಫಾಲೋಯರ್, ಐ ಆಮ್ ದ ಲೀಡರ್. ಪೀಪಲ್ ಹೂ ಆರ್ ಅವೇಕ್, ನಿಜವಾಗಿರೋ ಜನ ಅವ್ರು ಮಾತ್ರ ಕಂಟಿನ್ಯೂ ಮಾಡಿ, ಬೇರೆಯವ್ರಿಗೆ ನೋ ಎಂಟ್ರಿ ಅಂತ ಹಾಕಿದೀವಿ. ಇದು ಕನ್ನಡದಲ್ಲಿ ಹಾಕಿ ಒಂದ್ಸತಿ ಗೊತ್ತಾಗತ್ತೆ. ಕನ್ನಡದಲ್ಲಿ ಒಂದು 5-6 ಲ್ಯಾಂಗ್ವೇಜ್ ಅಲ್ಲಿ ಇದೆ ಇದು ನೋಡಿ. ಪ್ರವೇಶ ನಿಷಿದ್ಧ, ಇಲ್ಲಿ ಏನೂ ಬರ್ತಲ್ಲ ಅಂತ ತುಂಬಾ ಜನ ಅನ್ಕೊಂಡಿದ್ದಾರೆ. ಅವರು ಪರ ಇರೋ ಜನ, ನನ್ನ ನಾಯಕ ಎಲ್ಲ ಸರಿಪಡಿಸ್ತಾನೆ ಅನ್ನೋನು ಅಲ್ಲಿ ಹತಾಶರಾಗಿರೋ ಜನ, ಇದು ನನ್ನ ನಾಯಕ ಎಲ್ಲ ಸರಿ ಮಾಡಿದ್ರು ಪರವಶರಾಗಿರೋ ಜನ. ಅವರಿಬ್ಬರಿಗೂ ಇಲ್ಲಿ ಎಂಟ್ರಿ ಇಲ್ಲ. ಸ್ವಾಗತ ಏನಂದ್ರೆ ಮಾಲೀಕನ್ ತರ ಯೋಚನೆ ಮಾಡ್ತಿದ್ರು. ಇದು ನನ್ನ ದೇಶ, ನನ್ನ ರಾಜ್ಯ, ನನ್ನ ಪಟ್ಟಣ, ನನ್ನ ಹಳ್ಳಿ, ಸರ್ಕಾರ ನನ್ನ ತೆರಿಗೆ ಹಣದಿಂದ ನಡೀತಿದೆ, ನಾನು ಹಿಂಬಾಲಕಲ್ಲ, ನನ್ನ ನಾಯಕ, ಎಚ್ಚರವಾಗಿ ಇಲ್ಲಿ ಎಂಟ್ರಿ ಕೊಟ್ಟಿದ್ದೀವಿ. ಎಂಟ್ರಿ ಕೊಡಿ, ಎಂಟ್ರಿ ಮುಂದುವರಿಯಿರಿ. ಅದು ಕನ್ನಡದಲ್ಲೇ ಮುಂದುವರಿಬಹುದು ನೀವು. ಆಮೇಲೆ ಇಂಗ್ಲಿಷ್ ನೋಡ್ಕೊಂತಾರೆ, ಕನ್ನಡ ಹಾಕಿ. ಸ್ವತಂತ್ರ, ಇಂಡಿಪೆಂಡೆಂಟ್ ಅಂತಾನೆ ಇರೋದು. ಇಲ್ಲಿ ನಾನು ಇತರರ ಅಭಿಪ್ರಾಯಗಳಿಂದ ನಿರುತ್ಸಾಹಿತನಾಗುವುದಿಲ್ಲ. ನಾನು ಇಬ್ಬರ ಒಪಿನಿಯನ್ ಮೇಲೆ ಡಿಪೆಂಡ್ ಆಗಿರಲ್ಲ. ಆಮೇಲೆ ನಾನು ಯಾವುದೇ ಪಕ್ಷ, ನಾಯಕ, ಅವರ ವಾಕ್ಚಾತುರ್ಯ, ವಾಗ್ದಾನಗಳು, ಹಣ, ರ್ಯಾಲಿಗಳು, ಸಾಮಾಜಿಕ ಸೇವೆಗಳು, ದೋಷಾರೋಪ, ಗೇಮ್ಸ್, ಪ್ರತಿಭಟನೆಗಳಿಂದ ಪ್ರಭಾವಿತ, ಇವೆಲ್ಲ ರೆಗ್ಯುಲರ್ ಆಗಿ ನಾವು ಪ್ರಭಾವಿತರಾಗೋದು ಹೆಂಗೆ ಅಂದ್ರೆ ಈ ತರ ಯಾವುದು ಆಗಲ್ಲ. ನಾನು ಒಂದ್ಸತಿ ಪ್ರತಿಭಟನೆ ಮಾಡ್ತೀನಿ ಏನಂದ್ರೆ ರೈಟ್ ಟು ರೀಕಾಲ್. ಅದು ಸಂವಿಧಾನದಲ್ಲಿ ತಿದ್ದುಪಡಿ ಕೂಡ ನಾನು ಪ್ರತಿಭಟನೆ ಮಾಡಿದೆ. ಮಾಡ್ಲೇಬೇಕಾಗತ್ತೆ, ಇಲ್ಲ ಅಂದ್ರೆ ಕಷ್ಟ ಇದನ್ನ ಮೇಂಟೈನ್ ಮಾಡೋದು, ಇದನ್ನ ಹೋಲ್ಡ್ ಮಾಡೋದು ಕಷ್ಟ. ಅದಕ್ಕೋಸ್ಕರ ಅದನ್ನ ನಾನು ಕೇವಲ ರೈಟ್ ಟು ರೀಕಾಲ್ಗಾಗಿ ಪ್ರತಿಭಟಿಸ್ತೇನೆ. ಸಂವಿಧಾನಕ್ಕೆ ತಿದ್ದುಪಡಿ ಆಗೋವರೆಗೂ ಅದು ಆಗಬೇಕು, ಅದೊಂದು ದೊಡ್ಡ ನ್ಯೂಸ್ ಆಗಬೇಕು. ಆ ರೈಟ್ ಟು ರೀಕಾಲ್ ಬರಬೇಕು. ಆ ರೈಟ್ ಟು ರೀಕಾಲ್ ಬರೋಕು ಒಂದು ಪ್ರೊಸೀಜರ್ ಇದೆ. ಸುಮ್ಮನೆ ರೈಟ್ ಟು ರೀಕಾಲ್ ಮಾಡಕ್ಕಾಗಲ್ಲ. ಆ ಪ್ರೊಸೀಜರ್ ಹೇಳ್ತೀನಿ ನೆಕ್ಸ್ಟ್. ಓಕೆ, ನನ್ನ ಬೇಡಿಕೆಗಳ ಪ್ರಕಾರ ಕೆಲಸ ಮಾಡುವ ಒಬ್ಬ ಕಾರ್ಮಿಕ ನನಗೆ ಬೇಕು ಅನ್ನೋದೊಂದು ಬದಲಾವಣೆ ಈ ದೇಶದಲ್ಲಿ ಆಗಬೇಕು ಅನ್ನೋದಕ್ಕೋಸ್ಕರ ಒಪ್ಪಿಗೆ ಮತ್ತು ಮುಂದುವರಿಯುವುದು. ಒಪ್ಪಿಗೆ ಮುಂದೆ ಹೋಗಿ. ಹಾ, ಇಲ್ಲಿ ಸಿಂಪಲ್ ಆಗಿದೆ. ಇದು ಎಲ್ಲರ ಫೋನಲ್ಲೂ ಕೂಡ ಏನೋ ಜಿಮೇಲ್ ಲಾಗಿನ್ ಆಗಿರುತ್ತೆ. ಆ ಲಾಗಿನ್ ಐಡಿ ಹಾಕ್ಬಿಟ್ಟು ಒಳಗಡೆ ಹೋಗ್ಬೋದು, ಯಾರು ಬೇಕಾದ್ರೂ ಕೂಡ. ಸೊ ಲಾಗಿನ್ ಐಡಿ ಹಾಕಿ ಒಳಗಡೆ ಹೋಗಿ ನೋಡಿ. ಐ ಕನ್ಫರ್ಮ್ ದಟ್ ರಿಜಿಸ್ಟ್ರೇಷನ್ ನಾನು ಎಲ್ಲ ನನ್ನ ಜವಾಬ್ದಾರಿಯುತವಾಗಿ ನಾನು ಮಾಡ್ತೇನೆ ಅನ್ನೋದಕ್ಕೋಸ್ಕರ ಪ್ರೈವಸಿ ಇದ್ರ ಪ್ರಕಾರ ಮಾಡಿದ್ದೀವಿ. ಇಲ್ಲಿ ಸೈನ್ ಇನ್ ಮಾಡಿ ನೋಡಿ. ಸೈನ್ ಇನ್ ಮಾಡಿದ್ರೆ ಅವ್ರ ಹೆಸರು ಬರುತ್ತೆ, ಎಲ್ಲ ಬರುತ್ತೆ. ಒಂದು ಡೆಮೋ ಆಸ್ಪಿರೆಂಟ್ ಅಂತ ಮಾಡಿದೀವಿ ಸದ್ಯಕ್ಕೆ. ಇವಾಗ ಡೆಮೋ ವೋಟರ್, ಇದು ವೋಟರ್ ಆರ್ ಎನಿ ಸಿಟಿಸನ್, ಯಾರು ಬೇಕಾದ್ರೂ ಬರ್ಬೋದು ಇದ್ರೊಳಗಡೆ. ಇಲ್ಲೇ ದ ರಿಯಲ್ ಪ್ರಾಜೆಕ್ಟ್. ಫ್ರಮ್ ಟುಡೇ ಐ ಆಮ್ ನಾಟ್ ಎ ಫಾಲೋಯರ್ ಹೂ ಫಾಲೋಸ್ ಅದರ್ಸ್, ಬ್ಲೈಂಡ್ಲಿ ಫಾಲೋಸ್ ಅದರ್. ಐ ಆಮ್ ಎ ರೆವಲ್ಯೂಷನರಿ ಸಿಟಿಸನ್ ಹೂ ಹ್ಯಾಸ್ ಡಿಸೈಡ್ ಟು ಟೇಕ್ ರೆಸ್ಪಾನ್ಸಿಬಿಲಿಟಿ. ನಾನು ಜವಾಬ್ದಾರಿ ತಗೊಂತೀನಿ ಅನ್ನೋರು ಮಾತ್ರ ಇಲ್ಲಿ ಒಳಗೆ ಬರಬೇಕು ಅನ್ನೋದೇ ಮೈನ್ ಉದ್ದೇಶ. ಇಲ್ಲಿ ನೆಕ್ಸ್ಟ್ ಹೋಗಿ ಕನ್ನಡ ಇಂಗ್ಲಿಷ್ ಎರಡು ಹಾಕ್ಬಿಡಿ. ಕನ್ನಡ ಹಾಕಿ, ಎರಡು ಮಿಕ್ಸ್ ಮಾಡಿದ್ದೀರಾ, ಸ್ವಲ್ಪ ಕನ್ನಡ ಹಾಕಿ. ಹಾ, ಕನ್ನಡ ಬರುತ್ತಾ? ಬರಲ್ವಾ? ಕನ್ನಡ ಬರ್ಲಿರಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.